ಹಲೋ ನಮಸ್ಕಾರ ವೀಕ್ಷಕರೇ, ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ನನ್ನ ತಮ್ಮ, ಅವನು ಮಂಜು ಅಂತ, ಮತ್ತು ನನ್ನ ಅತ್ತೆ ಮಗಳು ಶೋಭಾ ಅಂತ, ಅವರಿಬ್ರದ್ದು ಮದುವೆ ಫಿಕ್ಸ್ ಆಗಿತ್ತು. ಇವ್ರದ್ದು ಬಳೆ ಶಾಸ್ತ್ರ ಮತ್ತು ಹಳಜಿ ಶಾಸ್ತ್ರ ನೋಡ್ಕೊಂಬರೋಣ. ಯಾರೆಲ್ಲ ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ನೋಡ್ತಾ ಇದ್ದೀರಾ ವಿಡಿಯೋನ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಾವು ಐಶ್ವರ್ಯ ನವೀನ್ ಹೋಟೆಲಲ್ಲಿ ಉಳ್ಕೊಂಡಿದ್ವಿ, ಎಲ್ಲರೂ ಕೂತ್ಕೊಂಡಿದ್ದೀವಿ. ಮೊದಲು ಬಳೆ ಶಾಸ್ತ್ರ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಬಳೆಗಳಿಗೆಲ್ಲ ಪೂಜೆ ಮಾಡಿ ನಂತರ ನಮಸ್ಕಾರ ಮಾಡಿಕೊಂಡು ಕೂತ್ಕೊಳ್ತೀವಿ. ನನಗಂತೂ ಕೈ ತುಂಬ ಬಳೆ ಹಾಕ್ಕೊಳ್ಳೋದು ಮತ್ತು ಸೀರೆ ಹಾಕ್ಕೊಳ್ಳೋದು, ಹೂ ಮಾಡ್ಕೊಳ್ಳೋದು ಅಂದರೆ ತುಂಬ ಖುಷಿ. ಹೆಣ್ಮಕ್ಳಿಗೆ ಇನ್ನೇನು ಬೇಕಲ್ವಾ, ಅದೇ ರೀತಿ ನಾನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಬಳೆಗಳನ್ನೆಲ್ಲ ತೊಡಸ್ಕೊಂಡಿದ್ವಿ. ಇವರು ನನ್ನ ಅತ್ತೆ ಮಗಳು ಮಾಸಿ ಅಂತ ಅಂತೀವಿ ನಮ್ಮ ಕಡೆ. ಅವ್ರ ಮಗಳು, ಆ ಮಗಳದು ಫುಲ್ ಕೈ ತುಂಬ ಬಳೆ ಹಾಕೊತಿದ್ಲು. ಅವಳು ಕೂಡ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದಾಳೆ. ನೆಕ್ಸ್ಟು ಅದಾದಮೇಲೆ ನನ್ನ ಸರ್ತಿ ಬಂತು. ನಾನು ಕೂಡ ಕೈ ತುಂಬ ಬಳೆ ಹಾಕಿಸ್ಕೊಂಡೆ. ನನಗೆ ಬಳೆಗಳಂದರೆ ಏನೋ ತುಂಬ ಇಷ್ಟ. ಅದು ಗಾಜಿನ ಬಳೆಗಳು, ಗಲ್ ಅಂತಿರುತ್ತಲ್ಲ, ಅದು ತುಂಬ ಇಷ್ಟ ಆಗುತ್ತೆ. ನಂತರ ಇವರು ನಮ್ಮ ಅತ್ತೆ ಮಗಳು, ಅದೇ ಆವಾಗಲೇ ತೋರಿಸಿದ್ನಲ್ಲ, ಅವರ ಮಗಳು, ಇವ್ರ ಮಗಳೇ ಅವರು. ಇವಾಗ ನಾವು ಅರಿಶಿನ ಶಾಸ್ತ್ರ ಮಾಡೋಕ್ಕೆ ಕೂರಿಸಿದ್ದೀವಿ. ನಾನೇ ಒಂದು ಟಾರ್ಪಲ್ ಥರ ಇರುತ್ತಲ್ಲ, ಅದನ್ನು ಹಾಸ್ಬಿಟ್ಟು ಅದ್ರ ಮೇಲೆ ಹಸೆ ಅಂತ ಬರೀತಾರೆ. ಆ ಹಸೆನ ಅಕ್ಕಿಲಿ ಬರೆದು ನೆಕ್ಸ್ಟ್ ಕಳಸನೆಲ್ಲ ರೆಡಿ ಮಾಡಿಕೊಂಡು ಅರಿಶಿನ ಶಾಸ್ತ್ರನ ಮಾಡ್ತಾಯಿದ್ದೀವಿ. ನಮ್ಮ ಕಡೆ ಈ ಥರ ಚೌಟ್ರಿಗೆ ಹೋಗೋದಕ್ಕಿಂತ ಮುಂಚೆ ಮಾಡ್ಕೊತೀವಿ. ಗಂಡಿಗೆಲ್ಲ ನೀಟಾಗಿ ಕೂರಿಸಿ ಅರಿಶಿನ ಎಲ್ಲ ಹಾಕ್ಕೊತಿರೋ ಅಂಥದ್ದು. ಇನ್ನು ಈ ಕಡೆ ಹೊರಗಡೆ ಬಂತು ಅಂದರೆ ನಮ್ಮ ಅಕ್ಕ ಮತ್ತೆ ಪೂಜೆ ಮಾಡಿ, ಇವಳು ನಮ್ಮ ಅಕ್ಕ ಕೆನಡಾದಲ್ಲಿರೋ ಅಂಥದ್ದು. ಹಳೆ ವಿಡಿಯೋದಲ್ಲಿ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ, ಪುಟ್ಟಿ ಅಂತ ಕರಿತೀವಿ. ಅವರು ಅಲ್ಲಿ ಬಳೆ ಶಾಸ್ತ್ರಕ್ಕೆ ಪೂಜೆ ಮಾಡ್ಕೊತಾ ಇದ್ರು. ಇಲ್ಲಿ ಒಳಗಡೆ ಅರಿಶಿನ ಶಾಸ್ತ್ರ ಮತ್ತು ಅಕ್ಷತೆ ಎಲ್ಲ ಹಚ್ಚೋರು ಹಚ್ತಾ ಇದ್ರು. ಎರಡನ್ನೂ ಅಟ್ ಎ ಟೈಮ್ ಮಾಡ್ಕೊತಿದ್ವಿ. ನೆಕ್ಸ್ಟು ಇವಾಗ ಬಳೆ ಶಾಸ್ತ್ರದ ಫೋಟೋಗಳು ನೋಡಿ, ಎಲ್ಲದು ಚೆನ್ನಾಗಿ ತೆಕ್ಕೊಂಡ್ವಿ. ನಮ್ಮ ಚಿಕ್ಕಮ್ಮ ಇವ್ರ ಮಗಂದೇ ಇವತ್ತು ಮದುವೆ ಆಗ್ತಾ ಇರೋವಂಥದ್ದು, ಬಳೆ ಶಾಸ್ತ್ರ ಆಗ್ತಾ ಇರೋವಂಥದ್ದು. ಎಲ್ಲರೂ ಒಟ್ಟಿಗೆ ಸೇರಿ ಖುಷಿಯಾಗಿ ಎಲ್ಲ ಸಂಭ್ರಮ ಮಾಡಿದ್ರೆ ಎಷ್ಟು ಖುಷಿಯಾಗುತ್ತಲ್ವ. ಇವಾಗಿನ ಕಾಲದಲ್ಲಿ ಇದೆಲ್ಲ ನಾವು ಮರೆತೇ ಹೋಗಿರ್ಬಿಡ್ತೀವಿ. ಸಂಬಂಧಗಳ ಬೆಲೆನೇ ನಮಗೆ ಗೊತ್ತಿರಲ್ಲ. ಈ ಥರದಲ್ಲಿ ನಾವು ಈ ಥರ ಬಳೆ ಶಾಸ್ತ್ರ ಇವೆಲ್ಲ ಶಾಸ್ತ್ರಗಳು ಮಾಡೋದ್ರಿಂದ ಸಂಬಂಧ ಇನ್ನೂ ಚೆನ್ನಾಗಿರುತ್ತೆ. ಎಲ್ಲರದ್ದು ಫೋಟೋನ ನಾನು ತೆಕ್ಕೊಂಡು ಅದನ್ನು ಫ್ಯೂಚರಲ್ಲಿ ಯಾವ್ದಾದ್ರು ಒಂದು ಮೆಮೊರಿ ಅಂತ ಇದ್ದಾಗ ಮತ್ತು ತಿರುಗಿ ನೋಡಿದಾಗ, ಈ ವಿಡಿಯೋ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ. ನಿಮ್ಮನೇಲೂ ಇದೇ ಥರ ಬಳೆ ಶಾಸ್ತ್ರ ಮಾಡ್ತೀರಾ ಅಥವಾ ಬೇರೆ ಥರ ಮಾಡ್ತೀರಾ ಅನ್ನೋವಂಥವ್ರು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ. ನನ್ನ ತಮ್ಮಂಗೆ ನಾವು ಫುಲ್ಲು ಜಾಸ್ತಿ ಅರಿಶಿನ ಎಲ್ಲ ಹಚ್ಚಿ ಚೆನ್ನಾಗಿ ನಾವು ಎಲ್ಲ ಬಳೆ ಅರಿಶಿನ ಶಾಸ್ತ್ರನ ಮುಗಿಸಿದ್ವಿ. ಅರಿಶಿನಕ್ಕೆ ಕೆಲವೊಬ್ಬರು ಎಣ್ಣೆ ಹಾಕು ಕೂಡ ಹಚ್ತಾರೆ. ಆಮೇಲೆ ಒಂದು ಟಿಪ್ಸ್ ಏನು ಹೇಳಬೇಕು ಅಂತ ಅಂದರೆ, ಅರಿಶಿನ ಶಾಸ್ತ್ರ ಮಾಡಾದ್ಮೇಲೆ ಎಣ್ಣೆ ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ತಿಕ್ಕಿರ್ತೀರ ಅಲ್ವಾ, ಅದಕ್ಕೆ ಬಾಳೆಹಣ್ಣು ಹಾಕಿ ತಿಕ್ಕೋದ್ರಿಂದ ಬೇಗ ಹೋಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.